ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಜಾನುಗೆ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಹೋಗ್ತಿತ್ತು. ಹಾಗೆ ನಾನು ತುಂಬ ದಿನಗಳಿಂದ ಆ್ಯಕ್ಟಿವ್ ಆಗಿಲ್ಲ ಅಂತ ಸುಮಾರು ಜನ ಕೇಳಿದ್ರಿ, ಏನಾಯಿತು ಮೇಡಮ್ ಅಂತ. ಖಂಡಿತ ಅದನ್ನು ಕೂಡ ವ್ಲಾಗಲ್ಲಿ ಹೇಳ್ತೀನಿ. ಒಂದಷ್ಟು ನನ್ನ ಜೀವನದಲ್ಲೂ ಕೆಲವೊಂದು ಇನ್ಸಿಡೆಂಟ್ ಆಯಿತು, ನಿಮ್ಮ ಜೊತೆ ಖಂಡಿತ ಹಂಚ್ಕೊತೀನಿ. ಒಂದಷ್ಟು ಸಮಯ ಕೊಡಿ. ಈಗ ಜಾನುಗೆ ಶಾಪಿಂಗ್ ಮಾಡೋಣ ಅಂತೇಳಿ ಹೋಗಿದ್ದು. ಏನಕ್ಕೆ ಅಂತ ಹೇಳಿದ್ರೆ, ನನ್ನ ತಂಗಿ ಮದುವೆ ಇದೆ, ಹಾಗಾಗಿ ಅವಳಿಗೆ ಒಂದಷ್ಟು ಹೊಸ ಡ್ರೆಸ್ಗಳನ್ನ ತೊಗೊಳ್ಳೋಣ ಅಂತೇಳಿ ಹೋಗಿದ್ದು. ಎಲ್ಲನೂ ಟ್ರಯಲ್ ಮಾಡಿ ನೋಡಿ ಎಲ್ಲ ಇದು ಮಾಡ್ತಾಯಿದ್ದು. ಅವಳಿಗಂತೂ ತುಂಬಾ ಇಷ್ಟ ಆಯಿತು ಎಲ್ಲ ಡ್ರೆಸ್ಸಸ್ ಕೂಡ. ಆಮೇಲೆ ನಾರ್ಮಲಿ ಅವಳಿಗೆ ಇಷ್ಟು ದಿನ ನಾವು ಯಾವುದೇ ರೀತಿ ವರ್ಕ್ ಡ್ರೆಸ್ಗಳನ್ನ ತೊಗೊಳ್ತಿರ್ಲಿಲ್ಲ, ಯಾಕಂದರೆ ಅವಳು ಚುಚ್ಚುತ್ತೆ ಆ ಥರದ್ದೆಲ್ಲ. ಮಕ್ಕಳು ನೋಡಿದಿರಲ್ಲ, ನಾರ್ಮಲಾಗಿ ಆ ಥರದ್ದೆಲ್ಲ ಹಾಕಲ್ಲ. ಹಾಗಾಗಿ ಪ್ಯಾಂಟು ಟಾಪ್ಸೇ ಜಾಸ್ತಿ ಆಗ್ತಿದ್ದೋ, ಇಲ್ಲಾಂದರೆ ಫ್ರಾಕ್ಸು ಆ ಥರ ತೊಗೊಳ್ತಿದ್ದೋ. ಈ ಸಲ ಅವಳೇನೋ ಆಸೆ ಪಟ್ಟು ಇದೇ ಥರ ಬೇಕು ಅಂತ ಹೇಳ್ತಿದ್ಲು. ಸರಿ ಅಂತೇಳಿ ಇದು ಮಾಡ್ದು. ಆಮೇಲೆ ಹೋಟೆಲಲ್ಲಿ ಏನಕ್ಕೆ ಮುನ್ಸ್ಕೊಂಡ್ಲು ಅಂದರೆ, ನನಗೆ ಪೂರಿ ಸಿಗ್ತಿಲ್ಲ ಅಂತೇಳಿ ಕೋಪ ಮಾಡಿಕೊಂಡ್ಲು. ಆಮೇಲೆ ನೋಡಿದ್ರೆ ಅವರು ಫುಲ್ ದೊಡ್ಡ ಪೂರಿ ಕೊಟ್ಬಿಟ್ಟಿದ್ರು. ಅಯ್ಯೋ ಮಮ್ಮಿ, ಈ ಥರ ಸಿಗುತ್ತಾ ಅಂತ ಹೇಳ್ಬಿಟ್ಟು ಅದಕ್ಕೊಂದಷ್ಟು ಇದು ಮಾಡ್ತಿದ್ಲು. ನಾನು ಇಷ್ಟೊಂದೆಲ್ಲ ತಿನ್ನಲ್ಲ ಅಂತ. ಎಡಗೈ ಗಟ್ಟಿ ಗಿಟ್ಕೋಬೇಕು, ಎಡಗೈ ಗಟ್ಟಿ ಗಿಟ್ಕೋಬೇಕು. ಏಯ್ ಸಾಕು ಬಿಡು.